ಬಂಡಾಯಗಳಿಂದ ಭಿನ್ನಾಭಿಪ್ರಾಯಗಳಿಂದ ಕಾದು ಕಾದು ಸದ್ಯ ಕಬ್ಬಿಣ ಕಾದು ಕೆಂಡ ಆಗಿದೆ ಬಿಜೆಪಿ. ಈಗ ಬಡಿದೇ ಇದ್ರೆ ಅದೊಂದು ಶೇಪ್ಗೆ ಬರೋದೇ ಇಲ್ಲ. ಈಗ ಬಡಿಬೇಕು ಅಂದ್ರೆ ಯಾರಿಗೆ ಬಡಿಬೇಕು? ಅದಾಗಲೇ ಒಂದಷ್ಟು ಬಡ್ದಿದ್ದಾಗಿದೆ. ಈಶ್ವರಪ್ಪನವರು ಹೊರಗಡೆ ಹೋಗಿದ್ದು, ರಘುಪತಿ ಭಟ್ ಅವರು, ಅದಾದ್ಮೇಲೆ ಯತ್ನಾಳ್, ಅದಾದ್ಮೇಲೆ ಸೋಮಶೇಖರ್, ಹೆಬ್ಬಾರ್ ಎಲ್ಲ ಬಡ್ದಿದ್ದಾಗಿದೆ. ಇನ್ನು ಶೇಪ್ಗೆ ತರಬೇಕು ಅಂದ್ರೆ ಒಂದು ಫೈನಲ್ ಏಟು ಬೀಳಬೇಕಾಗಿದೆ. ಹಾಗಾದ್ರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋಕೆ ಬಿಜೆಪಿ ಯೋಚನೆ ಮಾಡ್ತಾ ಇದೆಯಾ? ತುಂಬಾ ಟೈಮ್ ತಗೊಂಡಿದೆ ಬಿಜೆಪಿ ಸಾಕಷ್ಟು ಯೋಚನೆ ಮಾಡಿದೆ, ಸಾಕಷ್ಟು ರಿಪೋರ್ಟ್ ಅನ್ನ ತರಿಸ್ಕೊಂಡಿದೆ. ಯಾರನ್ನ ಉಚ್ಚಾಟನೆ ಮಾಡಿದ್ರೂ ಕೂಡ ಈ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಬಿಜೆಪಿಯ ಭಿನ್ನಾಭಿಪ್ರಾಯ ಪರಿಹಾರ ಆಗ್ತಾ ಇಲ್ಲ. ಈ ಎಲ್ಲ ಭಿನ್ನಾಭಿಪ್ರಾಯಕ್ಕೆ ಮೂಲ ಕಾರಣನೇ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದು ಅನ್ನೋದು ಬಿಜೆಪಿಗೆ ಅರ್ಥ ಆಗಿದೆ. ಅದು RSS ಮೂಲಕ ಈಗ ನಿರ್ಧಾರವನ್ನ ತಗೊಂಡ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಇಳಿಯೋದು, ಜೊತೆಗೆ ಹೊಸ ರಾಜ್ಯಾಧ್ಯಕ್ಷರು ಆಯ್ಕೆಯಾಗೋದು ಖಂಡಿತ. ಹಾಗಾದ್ರೆ ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇನ್ನೊಂದು ಕಡೆ BY ವಿಜಯೇಂದ್ರ ನಗ್ನಗ್ತಾ ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನೋ ಮಾತುಗಳನ್ನ ಆಡ್ತಾರೆ. ಅಂದ್ರೆ ನಿಮಗೆ ನನ್ನ ನಗುವಲ್ಲಿ ಗೊತ್ತಾಗ್ತಿದೆಯಲ್ಲ ಯಾರು ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ. ಹಾಗಾದ್ರೆ ನಿಜವಾಗ್ಲೂ ಬಿಜೆಪಿ ವಿಜಯೇಂದ್ರ ಅವ್ರನ್ನ ಮತ್ತೆ ರಾಜ್ಯಾಧ್ಯಕ್ಷ ಮಾಡುತ್ತಾ ಅಂದ್ರೆ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ, ಬಿಜೆಪಿಯ ಒಳಗಿನ ಒಂದಷ್ಟು ಬೇಗುದಿಯನ್ನು ನೋಡ್ತಾ ಇದ್ರೆ, ಈಗ ಬಿಜೆಪಿ ನಿಜವಾಗಿ ಸರಿಯಾದ ಡಿಸಿಷನ್ ತಗೊಳ್ಳದಿದ್ರೆ ಇನ್ನು 2.5-3 ವರ್ಷದಲ್ಲಿ ಬಿಜೆಪಿ ಇದ್ದ 65 ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ RSS ಜೊತೆ ಸೇರ್ಕೊಂಡು ಒಂದು ದಿಟ್ಟ ನಿರ್ಧಾರಕ್ಕೆ ಬರುವತ್ತ ಯೋಚಿಸ್ತಾ ಇದೆ. ಅದಕ್ಕಾಗಿನೇ ಬಹಳಷ್ಟು ಸಮಯ ತಗೊಂಡಿದೆ. ಅಂದ್ರೆ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಗೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು ಕೂಡ, ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯ್ಕೆ ಆಯ್ತು. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಪೆಂಡಿಂಗ್ ಇದೆ. ಅಂದ್ರೆ ಒಂದೇ ಒಂದು ಕಾರಣಕ್ಕೆ BS ಯಡಿಯೂರಪ್ಪನವರನ್ನ ಮನವೊಲಿಸಬೇಕು, ಇಲ್ಲಾಂದ್ರೆ ಅವರನ್ನ ಬದಿಗಿಟ್ಟು ಮುಂದಕ್ಕೆ ಹೋಗಬೇಕು. ಯಾಕಂದ್ರೆ ಬಿಜೆಪಿಯ ತಟಸ್ಥ ಬಣ ಬಹಳ ದೊಡ್ಡದಿದೆ, ವಿಜಯೇಂದ್ರ ಬಣ ತುಂಬಾ ಚಿಕ್ಕದು. ಅವರು ಸದ್ಯಕ್ಕೆ ರಾಜ್ಯಾಧ್ಯಕ್ಷರಾದ ಮೇಲೆ ಜಿಲ್ಲಾಧ್ಯಕ್ಷರುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಬೇಕಾದ ಜಿಲ್ಲಾಧ್ಯಕ್ಷರುಗಳನ್ನ ಮಾಡ್ಕೊಂಡಿದ್ದಾರೆ. ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳ ಮತದಾನದ ಮೂಲಕನೇ ಆಯ್ಕೆ ಮಾಡೋದಾದ್ರೆ ವಿಜಯೇಂದ್ರ ಅವರೇ ಆಯ್ಕೆ ಆಗ್ತಾರೆ, ಅದರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ವಿಜಯೇಂದ್ರ ಅವರೇ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಇದೊಂದನ್ನೇ ಪರಿಗಣಿಸೋದಿಲ್ಲ. ಇದನ್ನ ಒಂದು ಮಾನದಂಡವಾಗಿ ಪರಿಗಣಿಸುತ್ತೆ. ಪಕ್ಷದ ನಾಯಕರುಗಳ, ರಾಜ್ಯ ಮಟ್ಟದ ನಾಯಕರುಗಳ ನಿರ್ಧಾರ ಏನಿದೆ, ಅವರ ವಿರೋಧ, ಅವರ ಪರ ಏನಿದೆ, ಇದನ್ನ ಪರಿಗಣಿಸುತ್ತೆ. ಜೊತೆಗೆ RSSನ ಲೆಕ್ಕಾಚಾರ. ಕಳೆದ ಚುನಾವಣೆಗಳನ್ನ ಬಿಜೆಪಿ ಗೆದ್ದಿರೋದೇ RSSನ ಸಹಕಾರದಿಂದ. ನಮಗೆ ಗೊತ್ತಿದೆ ದೆಹಲಿ ಚುನಾವಣೆಯನ್ನು ಬಿಜೆಪಿ ಹೇಗೆ ಗೆಲ್ತು, ಮಹಾರಾಷ್ಟ್ರನ ಹೇಗೆ ಗೆಲ್ತು. ನಿರೀಕ್ಷೆನೆ ಮಾಡಕ್ಕಾಗದಿದ್ದಂತಹ ಬಹುಮತಗಳನ್ನ ಬಿಜೆಪಿ ತಗೊಂಡಿದ್ರ ಹಿಂದೆ RSSನ ಸಂಘಟನೆ ಇತ್ತು. ಬಿಜೆಪಿ ಸೋತೇ ಬಿಡುತ್ತೆ ಅನ್ಕೊಂಡಿದ್ದಂತಹ ರಾಜ್ಯಗಳನ್ನ ಕೂಡ ಗೆಲ್ಲಬೇಕು ಅಂದ್ರೆ ಅದು RSSನ ದೊಡ್ಡ ಸಂಘಟನೆ ಇದಕ್ಕೆ ಸಾಥ್ ಕೊಟ್ಟಿದ್ದು ಕಾರಣ. ಕರ್ನಾಟಕದಲ್ಲಿ ಕೂಡ ಏನು ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹೆಬ್ಬಾಗಲಾಗಿರುವಂತ ಅಧಿಕಾರವನ್ನು ಹಿಡ್ಕೊಳ್ಳೋಕೆ ಮೊದಲ ರಾಜ್ಯ ಆದಂತ ಕರ್ನಾಟಕವನ್ನ, ಅದು ಕೂಡ ಕಾಂಗ್ರೆಸ್ನ ಒಂದು ದೊಡ್ಡ ರಾಜ್ಯ ಆಗಿದೆ, ಅದನ್ನ ಅಲುಗಾಡಿಸ್ಬೇಕು ಅಂತ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಕಾಂಗ್ರೆಸ್ ಏನು ಕೇಂದ್ರದಲ್ಲಿ ಬಹಳ ಬಿಜೆಪಿಯ ವಿರುದ್ಧ ಒಂದಷ್ಟು ನಿಲುವುಗಳನ್ನ ಯಾವಾಗ್ಲೂ ತಂದಿಡುತ್ತೋ, ಅದರಲ್ಲಿ ದೊಡ್ಡ ಏನು ಶಕ್ತಿ ಬರೋದು ಕರ್ನಾಟಕದಿಂದ. ಯಾಕೆಂದ್ರೆ ಅತ್ಯಂತ ದೊಡ್ಡ ರಾಜ್ಯ. ಉಳಿದಂತೆ ಹಿಮಾಚಲ್ ಪ್ರದೇಶ, ತೆಲಂಗಾಣ ಇದೆಲ್ಲ ದೊಡ್ಡ ಶಕ್ತಿ ಏನು ಅಲ್ಲ. ಆದ್ರೆ ಕರ್ನಾಟಕದ ಬಗ್ಗೆ ಬಹಳ ಗಮನ ಇಟ್ಕೊಂಡಿದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ತುಂಬಾ ಶಕ್ತಿಶಾಲಿಯಾಗಿ ಕೂಡ ಇದೆ. ಹಾಗಾಗಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ತೆಗೆದುಕೊಳ್ಳುವಂತ ಒಂದು ದಿಟ್ಟ ನಿರ್ಧಾರ ಬಿಜೆಪಿಗೆ ದೊಡ್ಡ ಶಕ್ತಿ ಆಗಬಹುದಾದ್ರೆ ಯಾರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಬೇಕು ಅಂತ ಕೂಡ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ವಿ ಸುನೀಲ್ ಕುಮಾರ್ ಕಾರ್ಕಳದ ಶಾಸಕರು 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಓಕಲ್ ಆಗಿರುವಂತವರು, ಅಂಕಿ ಅಂಶಗಳ ಜೊತೆಗೆ ಯಾವುದೇ ವಿಚಾರವನ್ನ ಮುಂದಿಡುವಂತವರು, ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಕೌಂಟರ್ ಮಾಡುವಂತ ಲಾಜಿಕ್ ಅನ್ನ ಇಟ್ಕೊಂಡು ಮಾತಾಡುವಂತ ವ್ಯಕ್ತಿ. ಹಾಗಾಗಿ ವಿ ಸುನೀಲ್ ಕುಮಾರ್ ಒಂದು ಮಟ್ಟಿಗೆ ಮುಂಚೂಣಿಯಲ್ಲಿದ್ದಾರೆ. ಆದ್ರೆ ಅವರಿಗೆ ಎಲ್ಲ ರೀತಿಯ ಬಲ ಸಿಗುತ್ತಾ ಅದು ಮುಖ್ಯ. ಯಾಕಂದ್ರೆ ಕೇವಲ ಬಿಜೆಪಿ RSSನ ಒಂದು ಒಪ್ಪಿಗೆ ಇದ್ರೆ ಸಾಲದು, ಬಿಜೆಪಿಯ ರಾಜ್ಯ ನಾಯಕರುಗಳ ಒಪ್ಪಿಗೆ ಕೂಡ ಬೇಕಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನುವಂಥದ್ದು, ಪದಾಧಿಕಾರಿಗಳ ಶಕ್ತಿ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ
ಇಲ್ಲಿ ಬಿಜೆಪಿಯಲ್ಲಿ ಏನಾದ್ರೂ ಅಚ್ಚರಿಯ ಆಯ್ಕೆಗಳು ಅನ್ನುವಂತ ಕುತೂಹಲ ಕೂಡ ಇದೆ. ಅಚ್ಚರಿಯ ಆಯ್ಕೆ ಅಂತ ಆದ್ರೆ ಯಾರನ್ನ ಮಾಡ್ತಾರೆ? ಪ್ರತಾಪ್ ಸಿಂಹ ಒಳ್ಳೆಯ ವೋಕಲ್ ಲೀಡರ್. ಮೈಸೂರಿನಲ್ಲಿ ಅವರಿಗೆ MP ಟಿಕೆಟ್ ಸಿಗ್ಲಿಲ್ಲ. ಸದ್ಯ ಮುಂದಿನ ವಿಧಾನಸಭಾ ಚುನಾವಣೆ ನಾನು ರೆಡಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ತಟಸ್ಥ ಬಣದಲ್ಲಿದ್ದಾರೆ. ಒಂಥರ ಅವರು ವಿಜಯೇಂದ್ರ ವಿರೋಧಿ ಬಣದಲ್ಲಿ ಕಾಣಿಸ್ಕೊಂಡ್ರು ಕೂಡ ಅದು ಅಲ್ಲದೆ ಇದು ಅಲ್ಲದೆ ತಟಸ್ಥವಾಗಿದ್ದುಕೊಂಡು ನಾನು ಮೋದಿ ಅವರ ಅಭಿಮಾನಿ, ನಾನು ಬಿಜೆಪಿಯವನು, ಕೊನೆವರೆಗೂ ಬಿಜೆಪಿಯಲ್ಲೇ ಉಳ್ಕೋತೀನಿ, ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಈ ಲೆಕ್ಕಾಚಾರ ನೋಡಿದ್ರೆ ಏನಾದ್ರೂ ಅಚ್ಚರಿಯ ಮುಖಗಳನ್ನ ತರೋದಾದ್ರೆ ಪ್ರತಾಪ್ ಸಿಂಹ ಅವರತ್ತ ಏನಾದ್ರೂ ಪಕ್ಷ ವಿಚಾರ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಆದ್ರೆ ಮೈಸೂರು MP ಟಿಕೆಟ್ ಅನ್ನೇ ಕೊಡ್ಲಿಲ್ಲ, ಇನ್ನು ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಹಾಗೆ ನೋಡಿದ್ರೆ ವಿ ಸೋಮಣ್ಣ ಹೇಗೆ ಏನು ಸಂಸದರಾಗಿ ಆಯ್ಕೆಯಾಗಿ ಸಡನ್ ಸಚಿವರಾದ್ರು, ಆ ರೀತಿಯಲ್ಲಿ ಅವ್ರನ್ನೇನಾದ್ರು, ಯಾಕಂದ್ರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ, ಸಂಘಟನಾ ಚತುರ ಆಗಿರುವಂತ, ಹಾಗೇನೆ ಒಬ್ಬ ಟಾಸ್ಕ್ ಮಾಸ್ಟರ್, ಯಾವುದನ್ನೇ ಕೊಟ್ಟರು ಪಟ್ 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 ಅಂತ ಮಾಡಿ ಮುಗಿಸುವಂತ ಕೆಲಸಗಾರ ಸೋಮಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರೆ ಒಳ್ಳೇದಾ ಅಂತ ಹೈಕಮಾಂಡ್ ವಿಚಾರ ಮಾಡ್ತಾ ಇದೆ. ಇಲ್ಲಿ ಜಾತಿ ಬಹಳ ಪ್ರಮುಖ, ಸಮುದಾಯ ಬಹಳ ಪ್ರಮುಖ. ಯಡಿಯೂರಪ್ಪನವ್ರನ್ನ ಎದುರಾಕೊಂಡಂತ ಸೋಮಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ತಾರ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದವ್ರನ್ನ, ಇದು ಕೂಡ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಇದರ ಜೊತೆಗೆ ಅರವಿಂದ ಲಿಂಬಾವಳಿ ಇವರು ಕೂಡ ಏನು ದಲಿತ, ಈ ಹಿಂದುಳಿದ ವರ್ಗ, ಈ ಸಮುದಾಯಗಳಲ್ಲಿ ಬರುವಂತವ್ರು, ಅವರನ್ನ ರಾಜ್ಯಾಧ್ಯಕ್ಷ ಮಾಡಬಹುದಾ? ಯಾಕಂದ್ರೆ ಬಹಳ ಬಿಜೆಪಿ ಅವ್ರಿಗೂ ಕೂಡ ಮಹದೇವಪುರ ಕ್ಷೇತ್ರದಿಂದ ಟಿಕೆಟ್ ಸಿಗ್ಲಿಲ್ಲ. ಅವರ ಪತ್ನಿಗೆ ಟಿಕೆಟ್ ಅನ್ನ ಬಿಜೆಪಿ ಕೊಡ್ತು. ಅವ್ರನ್ನ ಕಡೆಗಣಿಸಿತ್ತು ಅಂತಂದ್ರೂ ಕೂಡ ಅವರು ರೆಬೆಲ್ ಟೀಮ್ನ ಜೊತೆಗೆ, ಒಂದಷ್ಟು ತಟಸ್ಥ ಬಣದ ಜೊತೆಗೆ ಎಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ. ಹಿರಿಯರು, ಬಿಜೆಪಿಯಲ್ಲಿ ಸಂಘಟನೆಯಲ್ಲಿ ಅನುಭವ ಇದೆ, ಜೊತೆಗೆ RSS ಜೊತೆಗೆ ಬಹಳ ಒಡನಾಟ ಇರುವಂತ, RSSಗೆ ಫೇವರ್ ಆಗಿರುವಂತವ್ರು. ಯಾರನ್ನ ಈಗ ವಿಜಯೇಂದ್ರ ಇಲ್ಲ ಅಂತಂದ ಪರಿಸ್ಥಿತಿಯಲ್ಲಿ ಬಿಜೆಪಿ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಆದ್ರೆ ವಿಜಯೇಂದ್ರ ಅವ್ರನ್ನಂತೂ ಒಂದು ಮಟ್ಟಿಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿ ಸಮಾಧಾನ ಪಡಿಸೋಣ. ಯಾಕಂದ್ರೆ ಅವರಿದ್ರೆ ಭಿನ್ನಾಭಿಪ್ರಾಯ ಮುಂದುವರೆದೇ ಇರುತ್ತೆ, 2-3 ಬಣಗಳು ಹುಟ್ಕೊಂಡೇ ಇರ್ತವೆ. ಆದ್ರೆ ಅವರನ್ನ ಇಳಿಸಿದ ನಂತರ ಬೇರೆ ಯಾರನ್ನ ಆಯ್ಕೆ ಮಾಡಿದ್ರೆ ಎಲ್ಲರನ್ನ ಕೂಡ ಸಮಾಧಾನ ಪಡಿಸ್ಬೋದು ಅನ್ನೋದನ್ನ ಕೂಡ ಬಿಜೆಪಿ ಹೈಕಮಾಂಡ್ ವಿಚಾರ ಮಾಡ್ತಾ ಇದೆ. ಆ ಕಾರಣಕ್ಕೇನೆ ಸಮಯವನ್ನ ತಗೋತಾ ಇದೆ. ವಿಜಯೇಂದ್ರ ಅವರ ಮನಸ್ಸಲ್ಲಿರುವಂತ ಗ್ಯಾರಂಟಿ ಅಂದ್ರೆ ನನ್ ಬಿಟ್ರೆ ಇನ್ ಯಾರನ್ನ ಮಾಡ್ತಾರೆ, ಯಾರನ್ನ ಮಾಡಿದ್ರು ಕೂಡ ಒಂದಲ್ಲ ಒಂದು ಸಮಸ್ಯೆ ಹಾಗೇ ಆಗುತ್ತೆ, ಇರೋರನ್ನ ಮುಂದುವರ್ಸೋಣ ಅನ್ಕೋತಾರೆ. ಈಗಿರೋ ಸಮಸ್ಯೆಗಿಂತ ಇನ್ನೊಂದು ಸಮಸ್ಯೆ ತಂದು ಹಾಕೊಳ್ಳೋದ್ರ ಬದಲು ಇರೋದನ್ನ ಮುಂದುವರ್ಸೋಣ ಅನ್ಕೊಂಡು ನನ್ನನ್ನೇ ಮುಂದುವರಿಸ್ತಾರೆ. ಜೊತೆಗೆ BS ಯಡಿಯೂರಪ್ಪ ಅನ್ನೋ ಹೆಸರನ್ನ ಇಟ್ಕೊಂಡ್ರೆ ತಾನೇ ಇವರಿಗೆ ಓಟು ಅಂತ ವಿಜಯೇಂದ್ರ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ BS ಯಡಿಯೂರಪ್ಪ ಅನ್ನೋ ಹೆಸರಿಗೆ ಅವರು ರಾಜಕೀಯದಲ್ಲಿ ಚಾಲ್ತಿಯಲ್ಲಿದ್ದಾಗ ಮಾತ್ರ ಓಟುಗಳು ಬರ್ತಾ ಇತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲಿಂಗಾಯತ ಮತಗಳು ಕಡಿಮೆ ಆಯಿತು. ಜೊತೆಗೆ ಈ ಏನು ಕಲ್ಯಾಣ ಕರ್ನಾಟಕ ಭಾಗ ಏನಿತ್ತು ಆ ಭಾಗ ಕಂಪ್ಲೀಟ್ ಆಗಿ ಕೈ ಕೊಟ್ಟಿದೆ, ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದೆ. ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೆ ಉಪಚುನಾವಣೆಗಳನ್ನ ನೋಡ್ತಾ ಇದ್ರೆ ಬಿಜೆಪಿಗೆ ಲಿಂಗಾಯತರು ಕೈ ಕೊಟ್ಟಿದ್ದಾರೆ. ಯಾವ ವೀರೇಂದ್ರ ಪಾಟೀಲ್ರನ್ನ ಇಳಿಸಿ ಕಾಂಗ್ರೆಸ್ ಲಿಂಗಾಯತ ಸಮುದಾಯವನ್ನು ಕಳ್ಕೊಳ್ತೋ, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಲಿಂಗಾಯತ ಮತಗಳನ್ನ ಬಿಜೆಪಿ ಕಳ್ಕೊಳ್ತಾ ಅಂದ್ರೆ ಒಂದು ಮಟ್ಟಿಗೆ ಕಳ್ಕೊಂಡಿದೆ. ಹಾಗಾಗಿ ಮತ್ತೊಮ್ಮೆ ಪಡ್ಕೋತೀನಿ ಅನ್ನುವ ಪ್ರಯತ್ನ ಮಾಡೋದಾ, ಇಲ್ಲಾಂದ್ರೆ ಯಡಿಯೂರಪ್ಪನವ್ರನ್ನ ಸೈಡಿಗಿಟ್ಟು ನಾವು ಬೇರೆ ಲೆಕ್ಕಾಚಾರದಲ್ಲಿ ಹೋಗೋದಾ ಅಂತ ಬಿಜೆಪಿ ವಿಚಾರ ಮಾಡ್ತಾ ಇದೆ. ಹಾಗಾಗಿ ಬಿಜೆಪಿಯ ಲೆಕ್ಕಾಚಾರ ಬದಲಾದ್ರೂ ಆಗ್ಬೋದು. ಯಾಕೆಂದ್ರೆ ಇನ್ನು 2.5-3 ವರ್ಷ ಇದೆ. ಒಬ್ಬ ಸರಿಯಾದ ನಾಯಕನನ್ನು ರಾಜ್ಯಾಧ್ಯಕ್ಷ ಮಾಡಿ ಬಿಜೆಪಿಯನ್ನ ವೇಗದಿಂದ ಮುನ್ನುಗ್ಗುವಂತೆ ಮಾಡೋದಿಕ್ಕೆ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತಗೊಂಡ್ರೆ ವಿಜಯೇಂದ್ರ ಕೆಳಗಿಳಿಯುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ.